ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ಕರ್ನಾಟಕಕ್ಕೆ ಈಗ ಮತ್ತೆ ಬಿಗ್ ಶಾಕ್ ಎದುರಾಗಿದೆ. ಮುಂದಿನ 15 ದಿನಗಳ ಕಾಲ ಪ್ರತಿದಿನ 12,000 ಕ್ಯೂಸೆಕ್ ನೀರು ಬಿಡುವಂತೆ ಕಾವೇರಿ ಸಮಿತಿ ನೀಡಿರುವ ಶಿಫಾರಸನ್ನ CWMA ಒತ್ತಿ ಹಿಡಿದಿದೆ. ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಿರುವಂತಹ ಈ ಆದೇಶವನ್ನ ಖಂಡಿಸಿ ಮಂಡ್ಯದಲ್ಲಿ ಬೆಳ್ಳಂಬೆಳಗ್ಗೆ ಅಪ್ಪಿಕೋ ಮಾದರಿಯ ಪ್ರತಿಭಟನೆಗಳು ಕೂಡ ತೀವ್ರಗೊಂಡಿದೆ. ಈ ಮಧ್ಯೆ CWMA ಆದೇಶವನ್ನ ಖಂಡಿಸಿ ನಾಳೆ ಅಖಂಡ ಕರ್ನಾಟಕ ಬಂದ್ ನಡೆಸಲಾಗುವುದು ಅಂತ ವಾಟಾಳ್ ನಾಗರಾಜ್ ಅವರು ಸ್ಪಷ್ಟಪಡಿಸಿದ್ದಾರೆ. ನಾಳಿನ ಬಂದ್ಗೆ ಕರಾವಳಿ ಮತ್ತು ಪ್ರವೀಣ್ ಶೆಟ್ಟಿ ಬಣದ ಬೆಂಬಲ ಸಿಗುತ್ತದೆಯೇ ಅನ್ನುವಂತಹ ಬಗ್ಗೆ ಇನ್ನೂ ಕೂಡ ಸ್ಪಷ್ಟನೆ ಸಿಕ್ಕಿಲ್ಲ. ಪ್ರಮುಖವಾಗಿ ಬಂದ್ಗೆ ಹಲವು ಸಂಘಟನೆಗಳು ನೇರ ಬೆಂಬಲವನ್ನ ನೀಡೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದ್ದು ಕೇವಲ ನೈತಿಕ ಬೆಂಬಲವನ್ನ ನೀಡೋದಾಗಿ ತಿಳಿಸಿದೆ. ಇನ್ನು ಬಂದ್ಗೆ ಬೆಂಬಲವನ್ನ ಕೋರಿ ವಾಟಾಳ್ ನಾಗರಾಜ್ ಹಾಗೂ ಅವರ ತಂಡ ಬೆಂಗಳೂರಿನಲ್ಲಿ ಇವತ್ತು ತೆರೆದ ವಾಹನದಲ್ಲಿ ರೌಂಡ್ಸ್ ಅನ್ನ ಕೂಡ ನಡೆಸಲಿದ್ದಾರೆ. ನಗರ ದೇವತೆ ಅಣ್ಣಮ್ಮ ದೇವಿಯ ಪೂಜೆಯನ್ನ ಸಲ್ಲಿಸಿ ಈ ರ್ಯಾಲಿಯನ್ನ ಆರಂಭಿಸುವಂತಹ ವಾಟಾಳ್ ನಾಗರಾಜ್ ಮೆಜೆಸ್ಟಿಕ್, ಮಲ್ಲೇಶ್ವರಂ, ಯಶವಂತಪುರ, KR ಮಾರ್ಕೆಟ್, ಚಿಕ್ಕಪೇಟೆ, ಅದೇ ರೀತಿ MG ರೋಡ್ ಹಾಗೂ ಬ್ರಿಗೇಡ್ ರೋಡ್ಗಳ ಪ್ರಮುಖ ಥಿಯೇಟರ್, ಹೋಟೆಲ್ ಮತ್ತು ಮಾಲ್ಗಳಿಗೆ ಭೇಟಿಯನ್ನ ನೀಡಿ ಸಾರ್ವಜನಿಕರಲ್ಲಿ ಬಂದ್ಗೆ ಸಹಕರಿಸುವಂತೆ ಮನವಿಯನ್ನ ಮಾಡಲಿದ್ದಾರೆ. ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದ್ದಾದರೂ ನಾಳೆ BMTC ಮತ್ತು KSRTC ಬಸ್ ಸಂಚಾರ ಎಂದಿನಂತೆ ಇರಲಿದೆ. ಜೊತೆಗೆ ಆಟೋ ಮತ್ತು ಕ್ಯಾಬ್ ಚಾಲಕರ ಸಂಘಟನೆಗಳು ಕೂಡ ಕೇವಲ ನೈತಿಕ ಬೆಂಬಲ ಘೋಷಿಸಿರೋದ್ರಿಂದ ವಾಹನ ಸಾರಿಗೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಯ ಆಗೋದಿಲ್ಲ. ಇದರ ಜೊತೆಗೆ ಹೋಟೆಲ್ಗಳು ಹಾಗೂ ಬೀದಿ ಬದಿ ವ್ಯಾಪಾರಿಗಳು ಕೂಡ ತಮ್ಮ ವಹಿವಾಟನ್ನ ಸಹಜವಾಗಿ ಮುಂದುವರಿಸಲಿದ್ದಾರೆ. ಇನ್ನು ಆರೋಗ್ಯ ಕ್ಷೇತ್ರದಲ್ಲಿ ಬಂದ್ ಬಿಸಿ ತಟ್ಲಿದೆಯೇ ಅನ್ನುವಂತಹ ಪ್ರಶ್ನೆಗೆ ಮಧ್ಯಾಹ್ನದ ಹೊತ್ತಿಗೆ ಉತ್ತರ ಸಿಗುತ್ತೆ. ಅಂದ್ರೆ ಖಾಸಗಿ ಆಸ್ಪತ್ರೆಗಳು ಮತ್ತು ನರ್ಸಿಂಗ್ ಹೋಮ್ಗಳ ಸಂಘ ಇವತ್ತು ಮಧ್ಯಾಹ್ನ 3 ಗಂಟೆಗೆ ತನ್ನ ಮಾಸಿಕ ಪರಿಶೀಲನಾ ಸಭೆಯನ್ನ ಕರೆದಿದೆ. ಈ ಮಹತ್ವದ ಸಭೆಯಲ್ಲಿ ನಾಳಿನ ಅಖಂಡ ಕರ್ನಾಟಕ ಬಂದ್ಗೆ ಖಾಸಗಿ ಸಂಸ್ಥೆಗಳು ಮತ್ತು ಖಾಸಗಿ ಆಸ್ಪತ್ರೆಗಳು ಅದೇ ರೀತಿ ತುರ್ತು ಸೇವೆಗಳು ಬೆಂಬಲ ನೀಡಬೇಕಾ ಅಥವಾ ಬೇಡವಾ ಅನ್ನೋದರ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುತ್ತೆ. ಒಟ್ನಲ್ಲಿ ಪ್ರಾಧಿಕಾರದ ಆದೇಶದ ವಿರುದ್ಧ ಕನ್ನಡಪರ ಸಂಘಟನೆಗಳು ಹೋರಾಟಕ್ಕೆ ಕಾಲಿಟ್ಟಿದ್ರು ಕೂಡ ಸಾರ್ವಜನಿಕ ಸೇವೆಗಳು ಮತ್ತು ಪ್ರಮುಖ ಸಂಘಟನೆಗಳು ಕೇವಲ ನೈತಿಕ ಬೆಂಬಲಕ್ಕಷ್ಟೇ ಸೀಮಿತವಾಗಿದೆ. ಹೀಗಾಗಿ ನಾಳಿನ ಬಂದ್ ಕರೆಗೆ ರಾಜ್ಯದಾದ್ಯಂತ ಎಷ್ಟರ ಮಟ್ಟಿಗೆ ಸ್ಪಂದನೆ ಸಿಗಲಿದೆ ಹಾಗೂ ಜನಜೀವನದ ಮೇಲೆ ಇದು ಎಂತಹ ಪ್ರಭಾವ ಬೀರಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ.